ಮಲಗುವಾಗ ಅಪ್ಪಿತಪ್ಪಿಯೂ ಇಂತಹ ವಸ್ತುಗಳನ್ನು ತಲೆಯ ಹತ್ತಿರ ಇಟ್ಟುಕೊಂಡು ಮಲಗಬೇಡಿ. ಸಹಿಸಲಾರದ ಕಷ್ಟಗಳಿಗೆ ಗುರಿಯಾಗುವಿರಿ. ಎಚ್ಚರ. ಹಗಲಾಗಲಿ ರಾತ್ರಿಯಾಗಲಿ ನಾವು ಮಲಗುವಾಗ ಈ ವಸ್ತುಗಳನ್ನು ತಲೆಯ ಹತ್ತಿರ ಇಟ್ಟುಕೊಂಡು ಮಲಗಬಾರದು. ಇಂತಹ ವಸ್ತುಗಳನ್ನು ಇಟ್ಟುಕೊಂಡು ಮಲಗುವುದರಿಂದ ಸಾಕಷ್ಟು ಕಷ್ಟಗಳು, ಆರೋಗ್ಯದ ಸಮಸ್ಯೆ ಹಾಗೂ ನಕಾರಾತ್ಮಕತೆಗೆ ಗುರಿಯಾಗಬಹುದಾಗಿದೆ. ಆದ್ದರಿಂದ ಮರೆತು ಕೂಡ ಇಂತಹ ವಸ್ತುಗಳನ್ನು ತಲೆಯ ಹತ್ತಿರ ಇಟ್ಟುಕೊಂಡು ಮಲಗಬೇಡಿ. ಅವು ಯಾವುವು ಎಂದರೆ, 1. ನಾವು ಮಲಗುವಾಗ ತಲೆಯ ಹತ್ತಿರ ಎಣ್ಣೆಯ ಬಾಟಲ್ ಅನ್ನು ಇಡಬಾರದು. ಹಾಗೆ ಇಡುವುದರಿಂದ ಆರ್ಥಿಕ ಸಮಸ್ಯೆಗಳು ತಲೆದೂರುತ್ತದೆ. ಹಣವು ನೀರಿನಂತೆ ಖರ್ಚಾಗುತ್ತದೆ. 2. ನಾವು ಮಲಗುವಾಗ ತಲೆಯ ಹತ್ತಿರ ತೆಗೆದ ಬಟ್ಟೆಗಳನ್ನು ಹಾಗೂ ಆಹಾರ ಪದಾರ್ಥಗಳನ್ನು ಇಟ್ಟುಕೊಂಡು ಮಲಗಬಾರದು. ಹೀಗೆ ಮಲಗುವುದರಿಂದ ನಿಮ್ಮ ಸಂಪತ್ತು ನೀರಿನಂತೆ ಹರಿದು ಹೋಗುತ್ತದೆ. ಮುಂದೆ ತುಂಬಾ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ. 3. ಕೆಲವು ಮಂದಿ ಮಲಗುವಾಗ ಹಣವಿರುವ ಪರ್ಸ್ ಅನ್ನು ತಲೆಯ ದಿಂಬಿನ ಕೆಳಗೆ, ಹಾಸಿಗೆಯ ಕೆಳಗೆ ಇಟ್ಟುಕೊಂಡು ಮಲಗುತ್ತಾರೆ. ಹಣವನ್ನು ತಲೆಯ ಕೆಳಗೆ ಇಟ್ಟುಕೊಂಡು ಮಲಗುವುದರಿಂದ ಲಕ್ಷ್ಮೀ ದೇವಿಯ ಕೋಪಕ್ಕೆ ಗುರಿಯಾಗುವಿರಿ. ಅವರ ಮನೆಯಲ್ಲಿ ಲಕ್ಷ್ಮೀ ದೇವಿಯು ನೆಲೆಸುವುದಿಲ್ಲ. ಹಣದ ಸಮಸ್ಯೆಯನ್ನು ಅನುಭವಿಸಬೇಕಾಗುತ್ತದೆ. 4. ಈಗ ನಾವೆಲ್ಲರೂ ಮಾಡುವ ತಪ್ಪು ಎಂದರೆ ಸೆಲ್ ಫೋನ್, ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ನಮ್ಮ ತಲೆಯ ಹತ್ತಿರ ಇಟ್ಟುಕೊಂಡು ಮಲಗುತ್ತೇವೆ. ಇದನ್ನು ತಲೆಯ ಹತ್ತಿರ ಇಟ್ಟುಕೊಂಡು ಮಲಗುವುದರಿಂದ ಸರಿಯಾಗಿ ನಿದ್ದೆ ಹತ್ತುವುದಿಲ್ಲ. ಕೆಟ್ಟ ಕನಸುಗಳು ಬರುತ್ತದೆ. ಇದರ ರೇಡಿಯೇಷನ್ ನಿಂದ ಆರೋಗ್ಯದ ಸಮಸ್ಯೆ ತಲೆದೂರುತ್ತದೆ. 5. ನಾವು ಮಲಗುವಾಗ ತಲೆಯ ಹತ್ತಿರ ಶೂ, ಚಪ್ಪಲಿಗಳು ಇರದ ಹಾಗೆ ನೋಡಿಕೊಳ್ಳಬೇಕು. ಕೆಲವರು ಎಲ್ಲಾದರೂ ಹೊರಗಡೆ ಹೋದರೆ ಅವರ ತಲೆಯ ಕೆಳಗಡೆ ಚಪ್ಪಲಿಗಳನ್ನು ಇಟ್ಟುಕೊಂಡು ಮಲಗುತ್ತಾರೆ. ಆದರೆ ಹೀಗೆ ಮಲಗುವುದು ತಪ್ಪು. ಒಂದು ವೇಳೆ ಯಾರಾದರೂ ತಲೆಯ ಹತ್ತಿರ ಚಪ್ಪಲಿಗಳನ್ನು ಇಟ್ಟುಕೊಂಡು ಮಲಗಿದರೆ ಅವರ ಹೆಸರು, ಪ್ರತಿಷ್ಠೆಗೆ ಧಕ್ಕೆ ಉಂಟಾಗುತ್ತದೆ ಎಂದು ಶಾಸ್ತ್ರಗಳಲ್ಲಿ ತಿಳಿಸಲಾಗಿದೆ. 6. ಕೆಲವರಿಗೆ ರಾತ್ರಿ ಮಲಗುವಾಗ ಪುಸ್ತಕ, ದಿನಪತ್ರಿಕೆ, ಮ್ಯಾಗಝಿನ್ ಇನ್ನು ಮುಂತಾದವುಗಳನ್ನು ಓದುವ ಅಭ್ಯಾಸ ಮಾಡಿಕೊಂಡಿರುತ್ತಾರೆ. ಆದರೆ ನಿದ್ದೆ ಬಂದ ತಕ್ಷಣ ತಲೆಯ ಹತ್ತಿರ ಇಟ್ಟುಕೊಂಡು ಮಲಗುತ್ತಾರೆ. ರಾತ್ರಿ ಮಲಗುವಾಗ ತಲೆಯ ಹತ್ತಿರ ಇವುಗಳನ್ನು ಇಟ್ಟುಕೊಂಡು ಮಲಗಬಾರದು. ಹೀಗೆ ಇಟ್ಟುಕೊಂಡು ಮಲಗುವುದರಿಂದ ನಕಾರಾತ್ಮಕ ಫಲಿತವು ನಿಮ್ಮ ಮೇಲೆ ಬೀರುವುದೆಂದು, ಇದರಿಂದ ತುಂಬಾ ಕಷ್ಟಗಳು ಎದುರಿಸಬೇಕಾಗುತ್ತದೆ ಎಂದು ಪಂಡಿತರು ಹೇಳುತ್ತಾರೆ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ MS ಯೂಸ್ಫುಲ್ ಮಾಹಿತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ಲರಿಗೂ ಈ ಮಾಹಿತಿ ತಲುಪಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.